ಗೆಳೆಯರೇ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಚಂಡಿರೋ ಪವನ್ ಪೆಮ್ಮಯ್ಯ, ಜಿಲ್ಲಾಧ್ಯಕ್ಷ, ಕೊಡಗು ರಕ್ಷಣಾ ವೇದಿಕೆ. ಇಲ್ಲಿ ನೋಡಿ, ಕೇಂದ್ರೀಯ ವಿದ್ಯಾಲಯ ನಿಮಗೆ ಕಾಣ್ತಾ ಇದೆ. ಹಾಗೆ ಬಂದರೆ ಮಡಿಕೇರಿ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ. ಇಲ್ಲೊಂದಿಷ್ಟು ನೋಡಿ, ಎಲ್ಲ ರಸ್ತೆಯಲ್ಲಿ ವೆಹಿಕಲ್ಗಳು. ನನಗೊಂದೆರಡು ಮರಗಳ ಅಡ್ಡ ಇದೆ, ಹಾಗಾಗಿ ನಿಮಗೆ ಸ್ಪಷ್ಟವಾಗಿ ತೋರಿಸ್ಲಿಕ್ಕೆ ಆಗ್ತಿಲ್ಲ. ಬಟ್ ನಿಮಗೆ ಕಾಣ್ಬೋದು, ಎಲ್ಲ ವೆಹಿಕಲ್ಗಳೆಲ್ಲ ರೋಡಲ್ಲಿದೆ. ಜನರೆಲ್ಲ ರಸ್ತೆ ಬದಿಯಲ್ಲಿದ್ದಾರೆ. ಅಲ್ಲಿ ನೋಡಿ, ಗಣಪತಿ ಗುಡಿ ಕಾಣ್ತಾ ಇದ್ದಾರೆ, ಅಲ್ಲಿದೆ. ಮತ್ತು ಇಲ್ಲೊಂದಿಷ್ಟೆಲ್ಲ ವೆಹಿಕಲ್ಗಳು ನೋಡಿ, ಇದೆಲ್ಲ ನಿಂತಿದೆ. ಇವತ್ತದ್ದು ಏನು ವಿಶೇಷ ಅಂತ ಹೇಳಿದರೆ, ಬೆಳ್ಳಂಬೆಳಿಗ್ಗೆ ಮತ್ತೆ ಒಂದು ಇಮೇಲ್ ಬಂದಿದೆ. ಮತ್ತೆ ಒಂದು ಇಮೇಲ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಮೊನ್ನೆ ಅಷ್ಟೇ ಮಡಿಕೇರಿ ಜಿಲ್ಲಾ ನ್ಯಾಯಾಲಯವನ್ನು ಸೈನೈಡ್ ಬಾಂಬ್ ಇಟ್ಟು ಸ್ಫೋಟಿಸ್ತೀವಿ ಅಂಥೇಳಿ ಯಾವನೋ ತಲೆಮಾಸ್ದವನೊಬ್ಬ ಮೇಲ್ ಕಳಿಸಿದ್ದ, ಕೋರ್ಟ್ದು ಅಫಿಷಿಯಲ್ ಮೇಲ್ ಐಡಿಗೆ. ಅದಕ್ಕಿಂತ ಹಿಂದೆ ಒಂದು 2 ತಿಂಗಳ ಹಿಂದೆ ಕೂಡ ಇದೇ ರೀತಿ ಮೇಲ್ ಬಂದಿತ್ತು. ಪಾಪ ನಮ್ಮ ಪೊಲೀಸವರು ಬಂದು, ಎಲ್ಲ ಬಾಂಬ್ ಸ್ಕ್ವಾಡ್ನವರು, ಡಾಗ್ ಸ್ಕ್ವಾಡ್ನವರು ಬಂದು ಎಲ್ಲ ಪರಿಶೀಲನೆ ಮಾಡಿ, ಏನೂ ಇಲ್ಲ, ಸೇಫ್ ಇದೆ, ಇದು ಯಾವನು ತಲೆ ಕೆಟ್ಟವನು ಅಂತ ಹೇಳ್ಕೊಂಡು ಅವನ ಮೇಲೆ ಒಂದು ಕಂಪ್ಲೇಂಟ್ ಆಗಿ ಅದು FIR ಕೂಡ ಆಗಿತ್ತು. ಅದು ಇನ್ನೂ ತನಿಖೆಯಲ್ಲಿದೆ, ಯಾರು ಇವನು ಅಂತ ಹೇಳ್ಕೊಂಡು. ಅಲ್ಲಿಂದ ಕಳೆದ ವಾರ ಮತ್ತೆ ಬಂತು. ನಾನು ಆಗಲೇ ಹೇಳಿದಾಗೆ ಸೈನೈಡ್ ಬಾಂಬ್ ಇಡ್ತೀವಿ, ಮತ್ತು ಏನಿದು ಆತ್ಮಾಹುತಿ ದಾಳಿ ಮಾಡಿಬಿಟ್ಟು ನ್ಯಾಯಾಲಯನ ಸ್ಫೋಟಿಸ್ಬಿಡ್ತೀವಿ ಅಂಥೇಳಿ. ಯಾವನೋ ಒಬ್ಬ ತಲೆ ಮಾಸ್ದವನು ಎಲ್ಲೋ ಕೂತ್ಕೊಂಡು ಒಂದು ಮೇಲ್ ಹಾಕ್ತಾನೆ. ಜನರಿಗೆ ಎಷ್ಟು ಕಷ್ಟ ಅಂದರೆ, ಮಿತ್ರ ಅಲ್ಲಿ ನೋಡಿ, ಇದೊಂದು ಮರ ಅಡ್ಡ ಇದೆ. ಇಲ್ಲ ಅಂತಂದರೆ ನಮ್ಮ ಮಡಿಕೇರಿ ಅಲ್ಲೇನು ಜಿಲ್ಲಾ ನ್ಯಾಯ ಕಾಣ್ತಾ ಇದೆ, ಅದ್ರ ಎದುರುಗಡೆ ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಆಗಿದೆ. ವಕೀಲರು, ಕಕ್ಷಿದಾರರು, ನ್ಯಾಯಾಲಯದ ಸಿಬ್ಬಂದಿಗಳು ಎಲ್ಲ ಅದೆಷ್ಟೋ ಹೊತ್ತಿಂದ ಕೋರ್ಟ್ ಎದುರುಗಡೆ ಕಾಯ್ತಾನೇ ಇದ್ದಾರೆ. ನಮಗೆ ಎಲ್ಲಿ ಮೈ ಉರುತ್ತೆ ಅಂತ ಹೇಳಿದರೆ, ಈಗೇನೊಂದು 3-4 ದಿನಗಳ ಹಿಂದೆ ಸ್ಫೋಟಿಸ್ತೀವಿ ಅಂತ ಮೇಲ್ ಬಂದಿತ್ತು. ಆ ಮೇಲ್ ಲಾಸ್ಟಿಗೆ ಯಾವುದೋ ಒಂದು ದೇವಸ್ಥಾನದ್ದು, ಯಾವುದೋ ತಮಿಳ್ನಾಡ್ದೇನೋ ಒಂದು ಹುಚ್ಚು ಕತೆ ಬರೆದಿದ್ದಾರೆ. ಆ ಮೇಲಲ್ಲಿ ಏನಾಕಿದ್ದಾನೆ ಗೊತ್ತಾ? ಜೈ ಜಕ್ಕಮ್ಮ ಅಂದರೆ ಅವನ ಇಮೇಲ್ ಕೊನೆಗೆ ಲಾಸ್ಟಲ್ಲಿ ಜೈ ಜಕ್ಕಮ್ಮ ಅಂತ ಒಂದು ಹಾಕಿದ್ದಾನೆ. ಅಂದರೆ ಯಾರೋ ಕಿಡಿಗೇಡಿಗಳು, ದುಷ್ಕರ್ಮಿಗಳು ಎಲ್ಲ ಕೂತ್ಕೊಂಡು ಮಾಡುವಂಥದ್ದು ಇಡೀ ಒಂದು ನಮ್ಮ ಸಿಸ್ಟಮ್ನ ಎಷ್ಟು ಹಾಳು ಮಾಡುತ್ತೆ ಹೇಳಿ. ಇವತ್ತು ಇದು ಮಡಿಕೇರಿ ನ್ಯಾಯಾಲಯದ ಮುಂದೆ ಈ ಕಕ್ಷಿದಾರರೆಲ್ಲ ಬಂದಿದ್ದಾರೆ ನೋಡಿ. ಇವರೆಲ್ಲ ಮಂಗಳೂರು, ಬೆಂಗಳೂರು ಅಥವಾ ಕೊಡಗಿನ ಮೂಲದವರು, ಬೇರೆ ಯಾವುದೋ ಹೊರ ರಾಜ್ಯದಲ್ಲಿ ಕೂಡ ಇರ್ಬೋದು. ಇಷ್ಟೆಲ್ಲ ಜನ ಬಂದು ಇಲ್ಲಿ ಈ ಕೋರ್ಟ್ ಹೊರಗಡೆ ಕಾಯ್ಕೊಂಡು ನಿಲ್ತಾರೆ ಅಂತ ಹೇಳಿದರೆ, ಎಷ್ಟೊಂದು ಹಣ, ಸಮಯ, ಮಾನವ ಒಂದು ಪರಿಶ್ರಮ ಎಷ್ಟು ವೇಸ್ಟು. ನಮ್ಮ ಇಡೀ ಪೊಲೀಸ್ ವ್ಯವಸ್ಥೆಗೆ, ಪಾಪ ಪೊಲೀಸವ್ರಿಗೆ ನಾವು ಏನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಪ್ರೋಟೋಕಾಲು. ಪ್ರತಿ ಬಾರಿ ಯಾವನಾದ್ರೂ ಈ ಥರ ತಲೆ ಕೆಟ್ಟವನು, ತಲೆ ಮಾಸ್ದವನು ಒಂದು ಮೇಲ್ ಹಾಕಿದರೆ ಪೊಲೀಸ್ನವ್ರು ಬರಬೇಕು, ಪಾಪ ಬಾಂಬ್ ಸ್ಕ್ವಾಡ್ನವ್ರು ಬರಬೇಕು, ಡಾಗ್ ಸ್ಕ್ವಾಡ್ನವ್ರು ಬರಬೇಕು, ಅವರೆಲ್ಲ ಪರಿಶೀಲನೆ ಮಾಡಿ ಹೋಗಬೇಕು. ಬಟ್ ನಾನೊಂದು ಕಾಳಜಿಯಲ್ಲಿ ಹೇಳ್ತಾ ಇರೋದು, ಎಷ್ಟು ಒಂದು ಬೇಜಾರಾಗುತ್ತಲ್ವ. ಇಡೀ ನಮ್ಮದು ಎಷ್ಟು ಜನರದ್ದು ಸಮಯ, ನಮ್ಮದೆಲ್ಲ ವ್ಯರ್ಥ. ಹಾಗಾಗಿ ಈ ಸರಿ ಇದು 3ನೇ ಸರಿ ಮಡಿಕೇರಿ ನ್ಯಾಯಾಲಯಕ್ಕೆ ಬರ್ತಾ ಇರೋದು ನೋಡಿ. ಇದಕ್ಕಿಂತ ಮೊದಲು ಇವತ್ತೇ ಇದನ್ನು ಕೂಡ ಬಂದು ಪಾಪ ಬಾಂಬ್ ಸ್ಕ್ವಾಡವ್ರು ಬಂದು ಪರಿಶೀಲನೆ ಮಾಡಿ ಹೋದ್ರಂತೆ. ಇದು ಕೇಂದ್ರೀಯ ವಿದ್ಯಾಲಯ. ಒಂದೇ ದಿನ ಕೇಂದ್ರೀಯ ವಿದ್ಯಾಲಯ ಮತ್ತು ಮಡಿಕೇರಿ ಜಿಲ್ಲಾ ನ್ಯಾಯಾಲಯ ಎರಡನ್ನೂ ಸ್ಫೋಟಿಸ್ತೇವೆ ಅಂತೇಳಿ ಹಾಕಿದ್ದಾರಂತೆ. ಸೊ ಹಾಗಾಗಿ ನಾನು ನಮ್ಮ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಕಳಕಳಿಯಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಮಗೆ 1 ಸರಿ ಹೋಯಿತು, 2 ಸರಿ ಆಯಿತು, ಇದು 3ನೇ ಸರಿ ಈ ಥರ ಒಂದು ಮೇಲ್ ಬರ್ತಾ ಇರುವಂಥದ್ದು ನೋಡಿ. ಇಲ್ಲೆಲ್ಲ ಫುಲ್ ಜಾಮ್ ಆಗ್ತದೆ, ವೆಹಿಕಲ್ಗಳು ಹಿಂದೆ ತಗೊಳ್ಬೇಕು, ಮುಂದೆ ಹಾಕಬೇಕು. ಇಲ್ಲಿ ಕೂತಿರೋರೆಲ್ಲ, ಈ ಕೇಂದ್ರ ವಿದ್ಯಾಲಯದ ಮುಂದೆ ಬಂದು ಇವತ್ತು ಕೂತಿರೋರೆಲ್ಲ ನ್ಯಾಯಾಲಯಕ್ಕೆ ಬಂದಿರುವಂಥ ವಕೀಲರು, ಕಕ್ಷಿದಾರರು ಮತ್ತು ಈ ನ್ಯಾಯಾಂಗ ಸಿಬ್ಬಂದಿಗಳು. ಅಲ್ಲೆಲ್ಲ ಫುಲ್ ಜಾಮ್ ಆಗಿಬಿಟ್ಟಿದೆ. ನಮ್ಗೆ ಆಚೆ ಪಾಸ್ ಆಗ್ಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಜಾಮ್ ಆಗಿದೆ ಅಲ್ಲಿ. ಈ ಮರಗಳು ನಮಗೆ ತಡೆ ಉಂಟು ಮಾಡ್ತಾ ಇದೆ. ಬಟ್ ಒಳಗಡೆ ನಿಮಗೆ ವೆಹಿಕಲ್ಗಳನ್ನ ನಿಮಗೆ ಕಾಣ್ಬೋದು. ಎಷ್ಟು ಒಂದು ಸಮಯ ವ್ಯರ್ಥ ಹೇಳಿ. ಹಾಗಾಗಿ ಈ ಬಾರಿ ಮಾತ್ರ ನಮ್ಮ ಕೊಡಗು ಜಿಲ್ಲಾ ಪೊಲೀಸರು ನಿಜಕ್ಕೂ ಸಮರ್ಥರಿದ್ದಾರೆ. ಬಹಳಷ್ಟು ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಹೋಗಿ ಆರೋಪಿ ಮತ್ತು ಅಪರಾಧಿಗಳನ್ನ ಎತ್ತಾಕೊಂಡು ಬಂದಿದ್ದಾರೆ. ಆದರೆ ಇದೊಂದು ವಿಚಾರದಲ್ಲಿ ಇದು 3ನೇ ಬಾರಿ ಆಗ್ತಾ ಇರೋದು. ನಾವು ಕೊಡಗು ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ನಾವು ಒತ್ತಾಯಿಸ್ತಾ ಇದ್ದೀವಿ, ಮೇಡಮ್ ದಯವಿಟ್ಟು ಈ ದುಷ್ಕರ್ಮಿಗಳು ಯಾರಿದ್ದಾರೆ ಇವ್ರನ್ನ ಒಂದು ಸರಿ ನೀವು ಬೆಂಡೆತ್ತಿ ಇವ್ರಿಗೊಂದು ಬ್ರೇಕ್ ಹಾಕಬೇಕು. ಮತ್ತು ಕೊಡಗಿನಲ್ಲಿ ಇವ್ರ ಮೇಲೆ ಕೈಗೊಳ್ಳೋ ಕ್ರಮದಿಂದ ಕೊಡಗು ಪೊಲೀಸರು ಇವ್ರನ್ನ ಹಿಡಿಯೋದ್ರ ಮೂಲಕ ಇಡೀ ಭಾರತಕ್ಕೆ ಒಂದು ಸಂದೇಶವನ್ನು ರವಾನಿಸಬೇಕು. ಈ ರೀತಿ ಮುಂದೆ ಯಾರಾದರೂ ಹುಸಿ ಬಾಂಬ್ ಕರೆಯನ್ನು ಮಾಡಿ ಬ್ಲಾಸ್ಟ್ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂತ ಹೇಳುವಂಥವ್ರು ಒಂದು ಗಳಿಗೆ ಅದ್ರ ಬಗ್ಗೆ ಯೋಚನೆ ಮಾಡುವಾಗ ನಡುಗಬೇಕು. ಆ ಮಟ್ಟಿಗೆಗೆ ಇವರುಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಕರ್ನಾಟಕ ಸರ್ಕಾರ ಅಂತೇಳಿ ಈ ನ್ಯಾಯಾಲಯದ ಮುಂದೆ 1 ಗಂಟೆಗಿಂತ ಹೆಚ್ಚು ಸಮಯ ಕಾಯ್ತಾ ಇರುವಂಥ ವಕೀಲರು, ಕಕ್ಷಿದಾರರು, ನ್ಯಾಯಾಂಗ ಸಿಬ್ಬಂದಿಗಳು ಮತ್ತು ಕೊಡಗಿನ ಎಲ್ಲ ಜನರ ಪರವಾಗಿ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ಜೈ ಹಿಂದ್.
ಹಂಗೆ ಹಾಕ್ಕೊಂಡು ಒಂದು ಪರ್ಚೇಸ್ ಮಾಡಿದ್ದೀವಿ. ಮುಗಿತಾ ಅಂತಲ್ಲ